ನಮಸ್ಕಾರ. ಮುಖ್ಯಾಂಶಗಳು. ಜಮ್ಮು ಕಾಶ್ಮೀರದ ರಾಜಕೀಯ ಮುಖಂಡರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಮಾಲೋಚನೆ, ವಿಶೇಷ ಸ್ಥಾನಮಾನ ರದ್ದತಿ ಬಳಿಕ ನಡೆಯುತ್ತಿರುವ ಮಹತ್ವದ ಸಭೆ. ತಾಯ್ಕತಾನ್ ಸಮ್ಮೇಳನದ ಅಭ್ಯರ್ಥಿಗಳೊಂದಿಗೆ ಪ್ರಧಾನಿ ಸಂವಾದ, ಮಕ್ಕಳಲ್ಲಿ ಸಕಾರಾತ್ಮಕ ನಡವಳಿಕೆ, ಭಾರತೀಯ ಮೌಲ್ಯ ರೂಪಿಸುವ ಆಟಿಕೆಗಳ ಅಭಿವೃದ್ಧಿಗೆ ಕರೆ. ಬೆಂಗಳೂರು ಹೊರವಲಯದ ದ್ವಿಪಥ ರೈಲ್ವೆ ಕಾಮಗಾರಿ ಪ್ರಗತಿ ಪರಿಶೀಲಿಸಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಸಬರ್ಬನ್ ಯೋಜನೆಗೆ ಇದೇ ಸೆಪ್ಟೆಂಬರ್ನಲ್ಲಿ ಶಂಕುಸ್ಥಾಪನೆ. ಪ್ರಾಧ್ಯಾಪಕರು ಹಾಗೂ 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡಲು ಕ್ರಮ, ಕಾಲೇಜುಗಳಲ್ಲೇ ಲಸಿಕೆ ಅಭಿಯಾನ. ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯಲ್ಲಿಂದು ಕೇಂದ್ರಾಡಳಿತ ಪ್ರದೇಶ ಜಮ್ಮು ಕಾಶ್ಮೀರದ ರಾಜಕೀಯ ಪಕ್ಷಗಳ ಮುಖಂಡರೊಂದಿಗೆ ಸರ್ವ ಪಕ್ಷಗಳ ಸಭೆ ನಡೆಸುತ್ತಿದ್ದಾರೆ. ಸಭೆ ಇದೀಗ ಆರಂಭಗೊಂಡಿದ್ದು ಪ್ರಗತಿಯಲ್ಲಿದೆ. ಸಭೆಯಲ್ಲಿ ಗುಪ್ಕಾರ್ ಮೈತ್ರಿಕೂಟ ಸದಸ್ಯರು, ನ್ಯಾಷನಲ್ ಕಾನ್ಫರೆನ್ಸ್, ಪೀಪಲ್ ಡೆಮಾಕ್ರೆಟಿಕ್ ಪಕ್ಷ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ 14 ಮಂದಿ ನಾಯಕರು ಪಾಲ್ಗೊಂಡಿದ್ದಾರೆ. ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷವನ್ನು ಡಾ ಫಾರೂಕ್ ಅಬ್ದುಲ್ಲಾ ಪ್ರತಿನಿಧಿಸಿದ್ದರೆ, ಗುಲಾಂ ನಬಿ ಆಜಾದ್ ಕಾಂಗ್ರೆಸ್ ಪಕ್ಷ ಪ್ರತಿನಿಧಿಸಿದ್ದಾರೆ. 2019 ಆಗಸ್ಟ್ 5ರಲ್ಲಿ ಸಂವಿಧಾನ 370 ವಿಧಿಯಡಿ ಜಮ್ಮು ಕಾಶ್ಮೀರಕ್ಕೆ ಕಲ್ಪಿಸಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿದ ನಂತರ ಜಮ್ಮು ಕಾಶ್ಮೀರದ ನಾಯಕರೊಂದಿಗಿನ ಮೊದಲ ಸಭೆ ಇದಾಗಿದೆ. ಸಭೆಯಲ್ಲಿ ಪಾಲ್ಗೊಳ್ಳಲು ದೆಹಲಿಗೆ ಆಗಮಿಸುವ ಮುನ್ನ ಶ್ರೀನಗರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದ ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಡಾ ಫಾರೂಕ್ ಅಬ್ದುಲ್ಲಾ, ಪ್ರಧಾನಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರಿಗೆ ತಮ್ಮ ನಿಲುವನ್ನು ಸ್ಪಷ್ಟಪಡಿಸಲಿರುವುದಾಗಿ ಹೇಳಿದ್ದರು. ದೆಹಲಿಯಲ್ಲಿರುವ ಪೀಪಲ್ಸ್ ಡೆಮಾಕ್ರೆಟಿಕ್ ಪಕ್ಷದ ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ, ನಮ್ಮ ಕಳವಳಗಳಿಗೆ ಸ್ಪಷ್ಟ ಪರಿಹಾರ ಸಿಗುವ ಭರವಸೆ ಇದೆ ಎಂದು ಹೇಳಿದ್ದಾರೆ. ಸಾಂಪ್ರದಾಯ ಹಾಗೂ ತಂತ್ರಜ್ಞಾನ ಆತ್ಮನಿರ್ಭರ ಭಾರತದ ಶಕ್ತಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಆಟಿಕೆಗಳು ಹಾಗೂ ಆಟಗಳು ಸಂಪ್ರದಾಯ ಹಾಗೂ ತಂತ್ರಜ್ಞಾನವನ್ನು ಸಮ್ಮಿಶ್ರಗೊಳಿಸಲಿದ್ದು, ಆಟಗಳು ಹಾಗೂ ಆಟಿಕೆಗಳಲ್ಲಿನ ದೇಶದ ಸಾಮರ್ಥ್ಯವನ್ನು ನಿರಂತರವಾಗಿ ವೃದ್ಧಿಸಲಿವೆ ಎಂದು ಅವರು ಹೇಳಿದರು. ತಾಯ್ಕತಾನ್ 2021ರಲ್ಲಿ ಪಾಲ್ಗೊಂಡಿದ್ದ ಅಭ್ಯರ್ಥಿಗಳೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂವಾದ ನಡೆಸಿದರು. ಮಕ್ಕಳಲ್ಲಿ ಸಕಾರಾತ್ಮಕ ನಡವಳಿಕೆ, ಉತ್ತಮ ಮೌಲ್ಯ ರೂಪಿಸುವ ಭಾರತೀಯ ಮೌಲ್ಯ ವ್ಯವಸ್ಥೆ ಆಧರಿಸಿ ನವೀನ ಆಟಿಕೆಗಳ ಪರಿಕಲ್ಪನೆಗಳಿಗಾಗಿ ಮೋದಿಯವರು ಒತ್ತಿ ಹೇಳಿದರು. ಜಗತ್ತು ಇಂದು ಕಲೆ, ಸಂಸ್ಕೃತಿ, ಸಮಾಜ ಹಾಗೂ ಭಾರತೀಯರ ಸಾಮರ್ಥ್ಯಗಳನ್ನು ಉತ್ತಮ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಬಯಸಿದೆ. ನಮ್ಮ ಆಟಿಕೆಗಳು ಹಾಗೂ ಆಟದ ಉದ್ಯಮ ಈ ನಿಟ್ಟಿನಲ್ಲಿ ದೊಡ್ಡ ಪಾತ್ರ ವಹಿಸಬೇಕಾಗಿದೆ ಎಂದು ಹೇಳಿದರು. ಮಾನವ ಕಲ್ಯಾಣ ಉತ್ತೇಜಿಸುವಂತಹ ಆಟಗಳು ಹಾಗೂ ಆಟಿಕೆಗಳನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಎಂದರು. ಅಗರ್ ಪರಿವಾರ ಹೋತಾ ಹೈ ತೋ ಪಹಲಿ ಕಿತಾಬ್ और पहला दोस्त ये खिलौने ही होते हैं. समाज के साथ बच्चे का पहला संवाद इन्हीं खिलौनों के माध्यम से होता है. हमने देखा होगा, बच्चे घर में खिलौनों से बातें करते रहते हैं, उनको इंस्ट्रक्शन देते हैं, उससे कुछ काम करवाते हैं, क्योंकि उसी से उसके सामाजिक जीवन का एक प्रकार से शुरुआत होता है. इसी तरह ये टॉयज, ये बोर्ड गेम्स धीरे धीरे उसकी स्कूल लाइफ का भी एक अहम हिस्सा बन जाते हैं, सीखने और सिखाने का माध्यम बन जाते हैं. इसके अलावा खिलौनों से जुड़ा एक और बहुत बड़ा पक्ष है जिसे हर एक को जानने की जरूरत है. ये है टॉयज और गेमिंग की दुनिया की अर्थव्यवस्था, टॉयकोनॉमी. आज हम जब बात कर रहे हैं तो ग्लोबल टॉय मार्केट करीब करीब $100 बिलियन का है. इसमें भारत की हिस्सेदारी सिर्फ $1.5 बिलियन के आसपास ही है, सिर्फ $1.5 बिलियन. आज हम अपनी ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಹೆಚ್ಚಿನ ಆನ್ಲೈನ್ ಇಲ್ಲವೇ ಡಿಜಿಟಲ್ ಆಟಗಳು ಭಾರತೀಯ ಪರಿಕಲ್ಪನೆಯನ್ನು ಹೊಂದಿಲ್ಲ. ಈ ಆಟಗಳು ಹಿಂಸಾಚಾರ ಉತ್ತೇಜಿಸುತ್ತವೆ ಇಲ್ಲವೇ ಮಾನಸಿಕ ಒತ್ತಡಗಳನ್ನು ಸೃಷ್ಟಿಸಲಿವೆ ಎಂದು ಪ್ರಧಾನಿ ಕಳವಳ ವ್ಯಕ್ತಪಡಿಸಿದರು.
ದೇಶದ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಹ್ಯಾಕಥಾನ್ಗಳ ಮಹತ್ವವನ್ನು ವಿವರಿಸಿದ ಪ್ರಧಾನಿ ಮೋದಿ, ದೇಶದ ಸಮಸ್ಯೆಗಳನ್ನು ಪರಿಹರಿಸಲು ಹ್ಯಾಕಥಾನ್ಗಳು ಬೃಹತ್ ಹಾಗೂ ವಿಶಿಷ್ಟ ವೇದಿಕೆ ಕಲ್ಪಿಸಲಿವೆ ಎಂದು ಹೇಳಿದರು. ದೇಶದ ಸವಾಲುಗಳೊಂದಿಗೆ ಯುವಕರನ್ನು ನೇರವಾಗಿ ಸಂಪರ್ಕಿಸುವುದು ಈ ಹ್ಯಾಕಥಾನ್ಗಳ ಉದ್ದೇಶವಾಗಿದ್ದು, ಇವುಗಳ ನೆರವಿನಿಂದ ದೇಶ ಉತ್ತಮ ಪರಿಹಾರ ಪಡೆದುಕೊಳ್ಳಲಿದೆ ಎಂದು ಹೇಳಿದರು. ಜಾಗತಿಕ ಆಟಿಕೆಗಳು ಹಾಗೂ ಆಟಗಳ ಮಾರುಕಟ್ಟೆ $100 ಬಿಲಿಯನ್ ಮೌಲ್ಯದ್ದಾಗಿದೆ. ಆದರೆ ಭಾರತ ಶೇಕಡಾ 80ರಷ್ಟು ಆಟಿಕೆಗಳನ್ನು ಆಮದು ಮಾಡಿಕೊಳ್ಳುತ್ತಿದೆ. ಜಾಗತಿಕ ಆಟಿಕೆ ಮಾರುಕಟ್ಟೆಯಲ್ಲಿ ದೇಶದ ಪಾಲು ಕೇವಲ $1.5 ಶತಕೋಟಿ ಮಾತ್ರ ಎಂದು ಅವರು ಹೇಳಿದರು. ಈ ಪರಿಸ್ಥಿತಿಯನ್ನು ಬದಲಾಯಿಸಬೇಕಾಗಿದೆ. ಸ್ಥಳೀಯ ಆಟಿಕೆಗಳು ಹಾಗೂ ಆಟಗಳ ಮಾರುಕಟ್ಟೆ ಅಭಿವೃದ್ಧಿಪಡಿಸಲು ಅಗತ್ಯದ ಎಲ್ಲ ನೆರವು ನೀಡಲು ಸರ್ಕಾರ ಸಿದ್ಧವಿದೆ ಎಂದು ಅವರು ತಿಳಿಸಿದರು. ವೋಕಲ್ ಫಾರ್ ಲೋಕಲ್ ಮಂತ್ರವನ್ನು ಒತ್ತಿ ಹೇಳಿದ ಪ್ರಧಾನಿ ಭಾರತೀಯ ಆಟಿಕೆಗಳು ಹಾಗೂ ಆಟಗಳನ್ನು ಖರೀದಿಸಲು ಎಲ್ಲರಿಗೂ ಮನವಿ ಮಾಡಿದರು. ಬೆಂಗಳೂರಿನಲ್ಲಿ ನಡೆಯುತ್ತಿರುವ ದ್ವಿಪಥ ರೈಲ್ವೆ ಯೋಜನೆಯ ಕಾಮಗಾರಿಯ ಪ್ರಗತಿಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಕಂದಾಯ ಸಚಿವ ಆರ್ ಅಶೋಕ, ಮೂಲಸೌಕರ್ಯ ಅಭಿವೃದ್ಧಿ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿ ಕಪಿಲ್ ಮೋಹನ್, ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರಾದ ಅಶೋಕ್ ಕುಮಾರ್ ವರ್ಮಾ ಮತ್ತು ಅಮಿತ್ ಗರ್ಗ್ ಉಪಸ್ಥಿತರಿದ್ದರು. ಫೈನಾನ್ಷಿಯಲ್ ಸ್ಯಾಂಕ್ಷನ್ 8,000 crore, 7,400 crore, 7,400 ಕೋಟಿ. Land acquisition for the project is already started and it is at most PSRP state. ಬಳಿಕ ಸುದ್ದಿಗಾರರೊಂದಿಗೆ ಮುಖ್ಯಮಂತ್ರಿ ಬೆಂಗಳೂರಿನ ಹೊರವಲಯದ ನಗರಗಳಿಗೆ ಮತ್ತು ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಮತ್ತು ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುವ ಮಹತ್ವಾಕಾಂಕ್ಷೆಯ ಬೆಂಗಳೂರು ಸಬರ್ಬನ್ ರೈಲು ಯೋಜನೆಗೆ ಮುಂದಿನ 3 ತಿಂಗಳಲ್ಲಿ ಶಂಕುಸ್ಥಾಪನೆ ನೆರವೇರಿಸಲು ಯೋಜಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆಗೆ ಆಹ್ವಾನಿಸಲಾಗುವುದು ಎಂದು ತಿಳಿಸಿದರು. ಸಬರ್ಬನ್ ರೈಲು ಯೋಜನೆಯನ್ನು 15,767 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತಿದೆ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಮತ್ತು ಬಾಹ್ಯ ಸಂಪನ್ಮೂಲಗಳನ್ನು ಆಧರಿಸಿ ಯೋಜನೆ ಅನುಷ್ಠಾನಗೊಳ್ಳಲಿದ್ದು 2020-21ನೇ ಸಾಲಿಗೆ ರಾಜ್ಯ ಸರ್ಕಾರ 400 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. 148 ಕಿಲೋಮೀಟರ್ ಉದ್ದದ ಈ ಯೋಜನೆ ಬೈಯಪ್ಪನಹಳ್ಳಿ, ಚಿಕ್ಕಬಾಣಾವರ, ಚಂದಾಪುರ, ರಾಜನಕುಂಟೆ ಕಾರಿಡಾರ್ಗಳಿವೆ ಎಂದು ತಿಳಿಸಿದರು. ಮೊದಲ ಹಂತದಲ್ಲಿ ಯಶವಂತಪುರದಿಂದ ಚನ್ನಸಂದ್ರ, ಬೈಯಪ್ಪನಹಳ್ಳಿಯಿಂದ ಹೊಸೂರು ದ್ವಿಪಥ ರೈಲು ಮಾರ್ಗಗಳ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು 2023ರ ವೇಳೆಗೆ ಪೂರ್ಣಗೊಳ್ಳಲಿದೆ. ಇದಕ್ಕಾಗಿ ರಾಜ್ಯ ಸರ್ಕಾರ 250 ಕೋಟಿ ರೂಪಾಯಿ ವೆಚ್ಚ ಭರಿಸಲಿದೆ ಎಂದು ತಿಳಿಸಿದರು. ಇದರಲ್ಲಿ ಬೈಯಪ್ಪನಹಳ್ಳಿ, ಚಿಕ್ಕಬಾಣಾಪುರ ಮತ್ತು ಹೀಲಲಿಗಿ, ರಾಜನಗುಂಟೆ ಕಾರಿಡಾರ್ಗಳ ಕಾಮಗಾರಿ ಮೊದಲಿಗೆ ಕೈಗೆತ್ತಿಕೊಳ್ಳಲಾಗುತ್ತೆ. ಯಶವಂತಪುರ, ಚನ್ನಸಂದ್ರ ವಿಭಾಗ ಮತ್ತು ಬೈಯಪ್ಪನಹಳ್ಳಿ, ಹೊಸೂರು ಮಾರ್ಗಗಳು ಸಿಂಗಲ್ ಲೈನ್ ಆಗಿದ್ದ ಕಾರಣ ಬೆಂಗಳೂರು ನಗರದಿಂದ ಹೆಚ್ಚುವರಿ ರೈಲುಗಳ ಕಾರ್ಯಾಚರಣೆ ನಡೆಸಲು ತೊಡಕು ಉಂಟಾಗಿತ್ತು. 2020-21ರಲ್ಲಿ ರಾಜ್ಯ ಸರ್ಕಾರ ಇದಕ್ಕಾಗಿ 65 ಕೋಟಿ ಅನುದಾನ ಬಿಡುಗಡೆ ಮಾಡಿದೆ. ಯೋಜನೆ 2020 ಅಕ್ಟೋಬರ್ನಲ್ಲಿ ಪ್ರಾರಂಭವಾಗಿದ್ದು 2023 ಡಿಸೆಂಬರ್ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಕೇಂದ್ರ ಸರ್ಕಾರ ಈ ಯೋಜನೆಗಳ ಅನುಷ್ಠಾನಕ್ಕೆ ಒತ್ತು ನೀಡುತ್ತಿದ್ದು ನಿಗದಿತ ಕಾಲಮಿತಿಯೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ತಂದಿದ್ದೇನೆ. ಈ ಸಬರ್ಬನ್ ರೈಲು ಶಂಕುಸ್ಥಾಪನೆ ಇನ್ನು 3 ತಿಂಗಳಲ್ಲಿ ಮಾಡೋರಿದ್ದೇವೆ. ಅದಕ್ಕೆ ಪ್ರಧಾನಿಯವರ ಕನಸಿನ ಕಾರ್ಯಕ್ರಮ ಇದು. ಅವರ ಆಶೀರ್ವಾದದಿಂದ ಭಾಳ ವರ್ಷಗಳ ಕನಸೇನಿತ್ತು ನಮ್ಮದು ಸಬರ್ಬನ್ ರೈಲು, ಅದು 3 ತಿಂಗಳಲ್ಲಿ ಕಾಮಗಾರಿಗಳು ಪ್ರಾರಂಭ ಆಗುತ್ತೆ. ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರನ್ನೇ ಅದು ಶಂಕುಸ್ಥಾಪನೆ ಮಾಡೋಕ್ಕೆ ವಿನಂತಿ ಮಾಡೋನಿದ್ದೇನೆ. 100ಕ್ಕೆ 100 ಅವರು ಬರ್ತಾರೆ, ಶಂಕುಸ್ಥಾಪನೆ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ.
ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ 18 ವರ್ಷ ಮೇಲ್ಪಟ್ಟ ಮಹಿಳೆಯರಿಗಾಗಿ ವಿಶೇಷ ಕೋವಿಡ್ ಲಸಿಕಾ ಅಭಿಯಾನ ಆಯೋಜಿಸಲಾಗಿತ್ತು. ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ನೇತೃತ್ವದಲ್ಲಿ ಏರ್ಪಡಿಸಿದ್ದ ಶಿಬಿರದಲ್ಲಿ ಮಹಿಳೆಯರಿಗೆ ಲಸಿಕೆ ಹಾಕಲಾಯಿತು. ಆಯ್ತಾಯ್ತು. ಬಳಿಕ ಅವರು ಶೀಘ್ರದಲ್ಲೇ ಶಾಲಾ ಕಾಲೇಜುಗಳು ಆರಂಭವಾಗುತ್ತಿವೆ, ಮಕ್ಕಳು ಸೇರಿ ಮನೆಯಲ್ಲಿರುವ ಎಲ್ಲರ ಜವಾಬ್ದಾರಿ ಮಹಿಳೆಯರಿಗೆ ಸೇರಿದ್ದು, ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಲಸಿಕೆ ಪಡೆದು ಕುಟುಂಬ ಮತ್ತು ಸಮಾಜವನ್ನು ರಕ್ಷಿಸಬೇಕು ಎಂದು ಸಲಹೆ ನೀಡಿದರು. ಮಹಿಳಾ ಸಮೂಹಕ್ಕಾಗಿಯೇ ಪ್ರತ್ಯೇಕವಾಗಿ ಲಸಿಕೆ ಕೊಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಬೆಂಗಳೂರಿನ ನಾಯಂಡಹಳ್ಳಿ ವಾರ್ಡ್ನ ಪಂತರಪಾಳ್ಯದಲ್ಲಿ 200 ಹಾಸಿಗೆಗಳ ಸುಸಜ್ಜಿತ ಸರ್ಕಾರಿ ಆಸ್ಪತ್ರೆ ಕಾಮಗಾರಿಗೆ ವಸತಿ ಸಚಿವ ವಿ ಸೋಮಣ್ಣ ಇಂದು ಚಾಲನೆ ನೀಡಿದರು. ಬಳಿಕ ಅವರು ಸುಮಾರು 3 ಎಕರೆ ಪ್ರದೇಶದಲ್ಲಿ 4 ಮಹಡಿಗಳ ಆಸ್ಪತ್ರೆ ನಿರ್ಮಾಣವಾಗುತ್ತಿದ್ದು, ಎಲ್ಲ ಸಕಲ ಸೌಲಭ್ಯಗಳನ್ನು ಒಳಗೊಂಡ ಆಸ್ಪತ್ರೆ ಇದಾಗಲಿದೆ ಎಂದರು. ನಂತರ ಸಚಿವರು ಗೋವಿಂದರಾಜನಗರ ಕ್ಷೇತ್ರದಲ್ಲಿ ರಾಜಾಜಿನಗರ ಕೈಗಾರಿಕಾ ಸಂಸ್ಥೆ ಸಹಯೋಗದಡಿ ಕೋವಿಡ್ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿದರು. ಕೋವಿಡ್-19 ಸೋಂಕಿತರ ಮನೆಗೆ ಭೇಟಿ ನೀಡಿ ಸಾಂತ್ವನ ಹೇಳುವ ಜೊತೆಗೆ ಅವರಿಗೆ ಸರ್ಕಾರದಿಂದ ದೊರೆಯಬೇಕಾದ ಸೌಲಭ್ಯಗಳನ್ನು ಕೊಡಿಸಲು ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾಗಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು, ಪ್ರತಿ ತಾಲೂಕಿನಲ್ಲಿ 30 ಜನರ ಸಮಿತಿಯನ್ನು ರಚಿಸಲಾಗಿದ್ದು, ಕನಿಷ್ಠ 200 ಮನೆಗಳಿಗೆ ಭೇಟಿ ನೀಡಬೇಕು ಎಂದು ಸೂಚಿಸಲಾಗಿದೆ. ಇದರ ಉಸ್ತುವಾರಿಗಾಗಿ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಸಮಿತಿಗಳನ್ನು ರಚಿಸಲಾಗಿದೆ. ಪ್ರತಿ ಬ್ಲಾಕ್ನಲ್ಲಿ 10 ಮಂದಿ ಸದಸ್ಯರ ತಂಡ ಕೋವಿಡ್ನಿಂದ ಸಂಕಷ್ಟಕ್ಕೊಳಗಾದವರ ಮನೆಗಳಿಗೆ ಭೇಟಿ ನೀಡಲಿದ್ದಾರೆ ಎಂದರು. ವಿಶೇಷ ಆರ್ಥಿಕ ಪ್ಯಾಕೇಜ್ಗೆ ಅರ್ಜಿ ಸಲ್ಲಿಸಲು ರಾಜ್ಯ ಸರ್ಕಾರ ಈ ತಿಂಗಳಾಂತ್ಯದವರೆಗೂ ಕಾಲಾವಕಾಶ ನೀಡಿದೆ. ಈ ನಿಟ್ಟಿನಲ್ಲಿ ಕಾರ್ಯಕರ್ತರು ಫಲಾನುಭವಿಗಳಿಗೆ ಅರ್ಜಿ ಸಲ್ಲಿಸಲು ನೆರವು ನೀಡಬೇಕು ಎಂದು ತಿಳಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ನಾವು ಆರ್ಥಿಕ ಪ್ಯಾಕೇಜ್ ಅನ್ನು ಕೊಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡಿದ್ವಿ. 20 ಲಕ್ಷ ಕೋಟಿ ರೂಪಾಯಿ ಯಾರಿಗೆ ಬೆನಿಫಿಟ್ ಆಯ್ತು, ಯಾರಿಗೆ ಅನುಕೂಲ ಆಯ್ತು ಅಂತೇಳಿ ಪ್ಯಾಕೇಜ್ ಅನೌನ್ಸ್ ಮಾಡೋದು ರಾಜ್ಯದಲ್ಲಿ, ಅದನ್ನ ಬಿಡುಗಡೆ ಮಾಡಿ ಅಂತ ಕೂಡ ಕೇಳು. ಸ್ವಲ್ಪ ಮಾಹಿತಿಯನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಈಗಾಗಲೇ ಆರ್ಟಿಯಿಂದ ಪಡ್ಕೊಂಡು ಬಿಡುಗಡೆಯನ್ನ ಮಾಡಿ ಕೃಷ್ಣ ಬೈರೇಗೌಡರು ಪ್ರೆಸ್ ಕಾನ್ಫರೆನ್ಸ್ ಮಾಡುವಂತ ಸಂದರ್ಭದಲ್ಲಿ ಎಷ್ಟೆಷ್ಟು ಜನ ಕೊಟ್ಟಿದ್ದಾರೆ ಅಂತ ಹೇಳಿ ನಿಮ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಎಲ್ಲ ಪ್ರದೇಶದಲ್ಲೂ ಕೂಡ ನಾವು ಯಾರು ಜನ ನೊಂದಿದ್ದಾರೆ, ಬೆಂದಿದ್ದಾರೆ, ಜೀವನ ಕಳ್ಕೊಂಡಿದ್ದಾರೆ, ಇವ್ರನ್ನ ಮುಟ್ಟುವಂತ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ರಾಜ್ಯದಲ್ಲಿ ಕೋವಿಡ್-19 ಸೋಂಕು ನಿಯಂತ್ರಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿರುವ ಭಾರತೀಯ ರೈಲ್ವೆ ರಾಜ್ಯಕ್ಕೆ ನಿನ್ನೆ 34ನೇ ಆಕ್ಸಿಜನ್ ಎಕ್ಸ್‌ಪ್ರೆಸ್ ರೈಲಿನ ಮೂಲಕ 97 ಟನ್ ಆಮ್ಲಜನಕ ಹೊತ್ತು ತಂದಿದೆ. ಬೆಂಗಳೂರಿನ ವೈಟ್ಫೀಲ್ಡ್ ರೈಲು ನಿಲ್ದಾಣಕ್ಕೆ 6 ಕ್ರಯೋಜೆನಿಕ್ ಕಂಟೈನರ್ಗಳ ಮೂಲಕ ದ್ರವೀಕೃತ ವೈದ್ಯಕೀಯ ಆಮ್ಲಜನಕವನ್ನು ಪೂರೈಸಿದೆ. ಗುಜರಾತ್ನ ಜಾಮ್ನಗರದಿಂದ ಬುಧವಾರ ಬೆಳಗ್ಗೆ ಈ ರೈಲು ಪ್ರಯಾಣ ಬೆಳೆಸಿತ್ತು. ರಾಜ್ಯಕ್ಕೆ ಈ ತನಕ 4623.31 ಟನ್ ಆಮ್ಲಜನಕವನ್ನು ಆಕ್ಸಿಜನ್ ಎಕ್ಸ್‌ಪ್ರೆಸ್ ಪೂರೈಸಿದೆ. ದೇಶದ 15 ರಾಜ್ಯಗಳಿಗೆ ಈವರೆಗೆ 448 ಆಕ್ಸಿಜನ್ ಎಕ್ಸ್‌ಪ್ರೆಸ್ ಮೂಲಕ 1854 ಟ್ಯಾಂಕರ್ಗಳ ಮೂಲಕ 32,464 ಟನ್ ಆಮ್ಲಜನಕ ವಿತರಿಸಿದೆ.
ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ 2 ದಿನಗಳ ಭೇಟಿಗಾಗಿ ಕಾರವಾರದ ನೌಕಾ ನೆಲೆಗೆ ಇಂದು ಆಗಮಿಸಿದ್ದು ಸೀಬರ್ಡ್ ಯೋಜನೆಯ ಕುರಿತು ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ವೈಸ್ ಅಡ್ಮಿರಲ್ ಆರ್ ಹರಿಕುಮಾರ್, ಫ್ಲಾಗ್ ಕಮಾಂಡಿಂಗ್ ಮುಖ್ಯಸ್ಥರಾದ ಮಹೇಶ್ ಸಿಂಗ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಅಧಿಕಾರಿಗಳಿಂದ ಸೀಬರ್ಡ್ ಯೋಜನೆಯ ಕುರಿತು ಮಾಹಿತಿ ಪಡೆದ ಅವರು ವೈಮಾನಿಕ ಸಮೀಕ್ಷೆ ನಡೆಸಿದರು. Second A phase of Project Seabird. The Raksha Mantri also viewed the operationalization of these piers. He visited newly ಸಾರ್ವಜನಿಕ ಪ್ರಸಾರ ಸಂಸ್ಥೆಗಳಾದ ಆಕಾಶವಾಣಿ ಹಾಗೂ ದೂರದರ್ಶನ ಬಿತ್ತರಿಸುವ ಸುದ್ದಿಗಳು ಹೆಚ್ಚಿನ ವಿಶ್ವಾಸಾರ್ಹತೆ ಉಳಿಸಿಕೊಂಡಿರುವುದಕ್ಕೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ಪ್ರಸಾರ ಸಂಸ್ಥೆಗಳಾದ ಆಲ್ ಇಂಡಿಯಾ ರೇಡಿಯೋ ಹಾಗೂ ದೂರದರ್ಶನ ಬಿತ್ತರಿಸುವ ಸುದ್ದಿಗಳು ಭಾರತದಲ್ಲಿ ಸುದ್ದಿ ಬ್ರ್ಯಾಂಡ್ ಆಗಿ ಹೆಚ್ಚಿನ ವಿಶ್ವಾಸಾರ್ಹತೆ ಪಡೆದುಕೊಂಡಿವೆ ಎಂದು ಸಚಿವರು ಹೇಳಿದ್ದಾರೆ. ಆಕಾಶವಾಣಿ ಹಾಗೂ ದೂರದರ್ಶನ ಸುದ್ದಿಗಳು ಗ್ರಾಹಕರಲ್ಲಿ ದೊಡ್ಡ ಮಟ್ಟದ ವಿಶ್ವಾಸವನ್ನು ಉಳಿಸಿಕೊಂಡಿವೆ. ರಾಯ್ಟರ್ಸ್ ಪತ್ರಿಕೋದ್ಯಮ ಅಧ್ಯಯನ ಸಂಸ್ಥೆಯ ಡಿಜಿಟಲ್ ನ್ಯೂಸ್ ರಿಪೋರ್ಟ್ 2021ರ 10ನೇ ಆವೃತ್ತಿಯಲ್ಲಿ ಈ ಅಂಶವನ್ನು ದೃಢಪಡಿಸಿದೆ. And vaccination is very laudable. I am very sure that Doordarshan ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ನಾಳೆ ವಿಶೇಷ ರೈಲಿನಲ್ಲಿ ದೆಹಲಿಯ ಸಫ್ದಾರ್ಜಂಗ್ ರೈಲು ನಿಲ್ದಾಣದಿಂದ ಕಾನ್ಪುರಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ. ರಾಷ್ಟ್ರಪತಿ ಅವರು ಪ್ರಯಾಣಿಸಲಿರುವ ರೈಲು 2 ಕಡೆ ನಿಲುಗಡೆ ಮಾಡಲಿದ್ದು, ಅಲ್ಲಿ ಅವರು ತಮ್ಮ ಶಾಲಾ ಹಾಗೂ ಬಾಲ್ಯದ ದಿನಗಳ ಜಾಗಗಳಿಗೆ ಭೇಟಿ ನೀಡುವರು. ಈ 2 ಜಾಗಗಳು ರಾಷ್ಟ್ರಪತಿಯವರ ಜನ್ಮಸ್ಥಳ ಕಾನ್ಪುರ್ ದೆಹಾತ್ನ ಫೌರಂಕಾಕ್ಕೆ ಹತ್ತಿರವಾಗಿದ್ದು, ನಾಡಿದ್ದು ಅವರನ್ನು ಇಲ್ಲಿ ಪ್ರೀತಿಯಿಂದ ಗೌರವಿಸಲಾಗುತ್ತಿದೆ. ರಾಷ್ಟ್ರಪತಿ ಸ್ಥಾನ ಅಲಂಕರಿಸಿದ ನಂತರ ಮೊದಲ ಬಾರಿಗೆ ಅವರು ತಮ್ಮ ಹುಟ್ಟೂರಿಗೆ ಭೇಟಿ ನೀಡುತ್ತಿದ್ದಾರೆ. ಹಿಂದೆ 2006ರಲ್ಲಿ ರಾಷ್ಟ್ರಪತಿಯಾಗಿದ್ದ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರು ದೆಹಲಿಯಿಂದ ಡೆಹ್ರಾಡೂನ್ಗೆ ರೈಲಿನಲ್ಲಿ ಪ್ರಯಾಣಿಸಿದ್ದರು. 27 जून को राष्ट्रपति कानपुर शहर और देहात में कई महत्वपूर्ण कार्यक्रमों में शिरकत करेंगे एवं जनप्रतिनिधियों और परिचितों से मुलाकात करेंगे. 27 जून को ही महामहिम अपने ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 54,069 ಹೊಸ ಕೊರೋನಾ ಸೋಂಕು ಪ್ರಕರಣಗಳು ದಾಖಲಾಗಿವೆ. ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 3,82,778ಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ 68,885 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಒಟ್ಟಾರೆ ಗುಣಮುಖರಾದವರ ಸಂಖ್ಯೆ 2,90,63,740ಕ್ಕೆ ಹೆಚ್ಚಳವಾಗಿದೆ. ಚೇತರಿಕೆ ಪ್ರಮಾಣ 96.61ಕ್ಕೆ ಏರಿಕೆಯಾಗಿದೆ. ಒಟ್ಟು 6,27,057 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 2.08ರಷ್ಟಿದೆ. 1,321 ಸೋಂಕಿತರು ಮೃತಪಟ್ಟಿದ್ದು, ಈವರೆಗೆ ಒಟ್ಟು 3,91,981 ಮಂದಿ ಸಾವಿಗೀಡಾಗಿದ್ದಾರೆ. ಇದು 1.30ಯಷ್ಟಿದೆ. ದೇಶದಲ್ಲಿ ಲಸಿಕೆ ಅಭಿಯಾನ ವಿಶೇಷವಾಗಿ ಮುಂದುವರೆದಿದೆ. ಇದುವರೆಗೆ 30,16,26,028 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ 64,89,599 ಮಂದಿಗೆ ಲಸಿಕೆ ನೀಡಲಾಗಿದೆ. ದೇಶದಲ್ಲಿ ಕೊರೋನಾ ಮಾದರಿಗಳ ಪರೀಕ್ಷಾ ಸಾಮರ್ಥ್ಯದಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು, ಇದುವರೆಗೆ ಒಟ್ಟು 39,78,32,667 ಮಂದಿಗೆ ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ನಿನ್ನೆ ಒಂದೇ ದಿನ 18,59,469 ಮಂದಿಯ ಮಾದರಿ ಪರೀಕ್ಷಿಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಬೋಧಕ, ಸಹಾಯಕ ಸಿಬ್ಬಂದಿಗಳು ಹಾಗೂ 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಆಯಾ ಕಾಲೇಜುಗಳಲ್ಲೇ ಲಸಿಕೆ ಹಾಕಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಉನ್ನತ ಶಿಕ್ಷಣ ಸಚಿವರಾದ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ ತಿಳಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಅವರು, ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಲಸಿಕೆ ಅಭಿಯಾನಕ್ಕೆ ಆದೇಶ ಹೊರಡಿಸಲಾಗಿದೆ. ಲಸಿಕೆ ಹಾಕಿದ ಬಳಿಕ ಕಾಲೇಜುಗಳನ್ನು ಆರಂಭಿಸುವ ಕುರಿತು ನಿರ್ಧರಿಸಲಾಗುವುದು. ಲಸಿಕಾ ಅಭಿಯಾನದ ವೇಳೆ ಶಿಕ್ಷಣ ಸಂಸ್ಥೆಗಳು ನೀಡುವ ದೃಢೀಕರಣ ಪತ್ರವನ್ನು ಹಾಜರುಪಡಿಸಬೇಕು. ಪ್ರತಿ ಕಾಲೇಜಿನ ಮುಖ್ಯಸ್ಥರು ಹಾಗೂ ಮತ್ತೋರ್ವ ಅಧಿಕಾರಿಯನ್ನು ನೋಡಲ್ ಅಧಿಕಾರಿಯನ್ನಾಗಿ ನಿಯೋಜನೆ ಮಾಡಲಾಗುತ್ತಿದೆ. ಈ ಲಸಿಕಾ ಅಭಿಯಾನಕ್ಕೆ ಪ್ರತ್ಯೇಕ ಮಾರ್ಗಸೂಚಿ ರೂಪಿಸಲಾಗುತ್ತಿದ್ದು, ಆಯಾ ಶಿಕ್ಷಣ ಸಂಸ್ಥೆಯವರು ಎಲ್ಲರಿಗೂ ತಪ್ಪದೇ ಲಸಿಕೆ ಹಾಕಿಸಬೇಕು ಎಂದು ಕರೆ ನೀಡಿದ್ದಾರೆ.
ಗಡಿ ಜಿಲ್ಲೆ ಚಾಮರಾಜನಗರಕ್ಕೆ ಹೊಂದಿಕೊಂಡಿರುವ ತಮಿಳುನಾಡಿನ ಮದುಮಲೈ ಹುಲಿ ಸಂರಕ್ಷಿತ ಪ್ರದೇಶದ ತೆಪ್ಪಕಾಡು ಆನೆ ಶಿಬಿರದಲ್ಲಿರುವ ಗಜಗಳಿಗೆ ಕೊರೋನಾ ಸೋಂಕು ಪತ್ತೆ ಪರೀಕ್ಷೆ ಮಾಡಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಆನೆ ಶಿಬಿರದ ಪಶುವೈದ್ಯಾಧಿಕಾರಿ ರಾಜೇಶ್ ಕುಮಾರ್, ಶಿಬಿರದಲ್ಲಿನ ಎಲ್ಲ 28 ಸಾಕಾನೆಗಳ ಮಾದರಿ ಸಂಗ್ರಹಿಸಿ ಶೈತ್ಯಾಗಾರದಲ್ಲಿ ಸಂರಕ್ಷಿಸಿ ಉತ್ತರ ಪ್ರದೇಶದಲ್ಲಿನ ಪಶು ವಿಜ್ಞಾನ ಸಂಸ್ಥೆಗೆ ಕಳುಹಿಸಿಕೊಡಲಾಗಿತ್ತು. ಪರೀಕ್ಷೆಯಲ್ಲಿ ಸೋಂಕು ಇಲ್ಲದಿರುವುದು ದೃಢಪಟ್ಟಿದೆ ಎಂದು ವಿವರಿಸಿದರು. As per the instruction of our Forest Department Minister, Honorable Forest Department Minister, we conducted COVID test for all the elephants as a precautionary measure. ಅರಣ್ಯವಾಸಿಗಳಾದ ಬುಡಕಟ್ಟು ಜನರಿಗೆ ಜೀವನ ಭದ್ರತೆ ಒದಗಿಸಲು ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಲು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಹಲವು ಯೋಜನೆ ರೂಪಿಸಿವೆ. ಭಾರತೀಯ ಬುಡಕಟ್ಟು ಮಾರುಕಟ್ಟೆ ಅಭಿವೃದ್ಧಿ ಒಕ್ಕೂಟ ಟ್ರೈಫೆಡ್ ವತಿಯಿಂದ ಬುಡಕಟ್ಟು ಸಮುದಾಯದವರು ತಯಾರಿಸುವ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸುತ್ತಿದೆ. ಈ ಯೋಜನೆಗಳ ಲಾಭ ಪಡೆದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಪಕ್ಷಿರಾಜಪುರ ಆದಿವಾಸಿಗಳು ಅರಣ್ಯದಲ್ಲಿ ದೊರಕುವ ಗಿಡಮೂಲಿಕೆಗಳಿಂದ ವಿವಿಧ ಬಗೆಯ ತೈಲಗಳನ್ನು ತಯಾರಿಸಿ ತಮ್ಮ ಬದುಕು ಕಟ್ಟಿಕೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ಕೇಂದ್ರ ಸರ್ಕಾರದ ಯೋಜನಾ ನಿಧಿಯಿಂದ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಪಕ್ಷಿರಾಜಪುರದಲ್ಲಿ ಹಕ್ಕಿಪಿಕ್ಕಿ ಕಾಡು ಜನರಿಗಾಗಿ 1958ರಲ್ಲಿ ನೆಲೆವೀಡು ರೂಪಿಸಲಾಯಿತು. ಇಲ್ಲಿನ ಮನೆಗಳಲ್ಲಿ ವಾಸಿಸುವ ಆದಿವಾಸಿಗಳು ವನಧನ ವಿಕಾಸ ಕೇಂದ್ರಗಳ ಯೋಜನೆ ನೆರವಿನಿಂದ ತಮ್ಮ ಬದುಕು ಹಸನಾಗಿಸಿಕೊಂಡಿದ್ದಾರೆ. ಕೊರೋನಾ ಸಂಕಷ್ಟದಲ್ಲೂ ಆತ್ಮನಿರ್ಭರ ಭಾರತಕ್ಕೆ ಕೊಡುಗೆ ನೀಡಲು ಗಿಡಮೂಲಿಕೆಗಳ ತೈಲ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ. 2020ರಲ್ಲಿ ಕರ್ನಾಟಕದಲ್ಲಿ ಇದರಿಂದ ಸುಮಾರು 11,400 ಬುಡಕಟ್ಟು ಫಲಾನುಭವಿಗಳಿಗೆ ಸಹಾಯವಾಗುತ್ತಿದೆ. ಸಂಜೀವಿನಿ ವನಸಿರಿ ಪ್ರಧಾನಮಂತ್ರಿ ವಿಕಾಸ ಕೇಂದ್ರವು ಮೈಸೂರು ಜಿಲ್ಲೆಯ ಹುಣಸೂರು ಬಳಿಯ ಕಾಡಿನಂಚಿನಲ್ಲಿರುವ ಪಕ್ಷಿರಾಜಪುರದ ವನಧನ ವಿಕಾಸ ಕೇಂದ್ರ ಕ್ಲಸ್ಟರ್ಗಳಲ್ಲಿ ಒಂದಾಗಿದ್ದು, ಸರ್ಕಾರದ ಆರ್ಥಿಕ ನೆರವಿನೊಂದಿಗೆ ಗಿಡಮೂಲಿಕೆಗಳ ಕೇಶತೈಲ, ನೋವು ನಿವಾರಕ ತೈಲ, ಮಲ್ಬಾರ್ ಹುಣಸೆ ಹಣ್ಣು ಮತ್ತು ಜೇನು ಇತ್ಯಾದಿ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದು ಹಲವರಿಗೆ ಜೀವನೋಪಾಯವಾಗಿದೆ. ಈ ಉತ್ಪನ್ನಕ್ಕೆ tribesindia.comನಲ್ಲಿ ಆನ್ಲೈನ್ ಮೂಲಕ ಮತ್ತು ಟ್ರೈಬ್ಸ್ ಇಂಡಿಯಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಮಾರಾಟಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. ಕೊರೋನಾ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಸ್ಥಳೀಯತೆಗೆ ಧ್ವನಿಯಾಗಿ ವೋಕಲ್ ಫಾರ್ ಲೋಕಲ್ ಕರೆಯು ಈ ಉತ್ಪನ್ನ ತಯಾರಕರಿಗೆ ಜೀವ ಸೆಲೆಯಾಗಿದೆ. ಬುಡಕಟ್ಟು ಜನಾಂಗದ ನಂಜುಂಡಸ್ವಾಮಿ, ಕಾಡಿನಲ್ಲಿ ದೊರಕುವ ಗಿಡಮೂಲಿಕೆಗಳಿಂದ ಎಲ್ಲರೂ ಒಗ್ಗೂಡಿ ತೈಲ, ಜೇನು ಇತ್ಯಾದಿ ಅರಣ್ಯ ಉತ್ಪನ್ನ ತಯಾರಿಸುತ್ತಿರುವುದಾಗಿ ತಿಳಿಸುತ್ತಾರೆ. ಅಂತಂದ್ರೆ ಇದೇ ಜಡಿಬೂಟಿ ತಗೊಂಡು ಈಗ 101 ಜಾತಿ ಜಡಿಬೂಟಿ ಎಲ್ಲ ತಗೊಂಡು ಇದು ಎಣ್ಣೆನ ತಯಾರು ಮಾಡ್ತೀವಿ. ಎಣ್ಣೆ ತಯಾರು ಮಾಡಿ ದೇಶ ವಿದೇಶಕ್ಕೂ ಸಹ ನಾವು ಕಳಿಸ್ಕೊಡ್ತಿದ್ದೀವಿ. ಅದು ಎಲ್ಲ ಇದ್ರ ಫರ್ಜೆಟ್ ರಿಪೋರ್ಟ್ ಚೆನ್ನಾಗಿ ಬರ್ತೈತೆ, ಎಲ್ಲರಿಗೂ ಚೆನ್ನಾಗಿ ಕೂದಲು ಬರ್ತೈತೆ. ಅದಕ್ಕೆ ಎಲ್ಲರೂ ಇದನ್ನ ಬೇಡಿಕೆ ತಗೊಳ್ತಾವ್ರೆ. ಸರ್ಕಾರ ತಮಗೆ ಮನೆ, ಜಮೀನು ಸಾಲ ಸೌಲಭ್ಯ ನೀಡಿದ್ದು ಈಗ ಕೇಶತೈಲ ಉತ್ಪಾದಿಸಲು ನೆರವಾಗುತ್ತಿದೆ ಎನ್ನುತ್ತಾರೆ. ನಮಗೆ ಸರ್ಕಾರದಿಂದ ಅಂದರೆ ನಮಗೆ ಜಮೀನು ಕೊಟ್ಟಿದ್ದಾರೆ, ನಮಗೆ ಗದ್ದೆ ಮತ್ತು ಲೋನು, ಹೂ ಮಾಡೋದು, ಪ್ಲಾಸ್ಟಿಕ್ದು, ಮತ್ತು ಇವಾಗ ನಾವು ಗಿಡಮೂಲಿಕೆ ಎಣ್ಣೆ ಅಂತ ಈ ಥರ ನಾವು ತಯಾರಿಸಿದ್ದೀವಿ. ಈ ಥರ ಗಿಡಮೂಲಿಕೆ ಎಣ್ಣೆ ನಾವೇ ಸ್ವಂತಾಗಿ ತಯಾರಿಸಿ ಇದು ಅಡ್ವರ್ಟೈಸ್ಗೆ ನಾವು ಈ ಥರ ಕೊಟ್ಟು ಸ್ವಲ್ಪ ನಮಗೆ ಸಹಾಯ ಸರ್ಕಾರದಿಂದ ಮಾಡ್ತಿದ್ದಾರೆ. ಪಕ್ಷಿರಾಜಪುರದ ಲತಾ 101 ಗಿಡಮೂಲಿಕೆ ಬಳಸಿ ತೈಲ ತಯಾರಿಸುವುದಾಗಿ ಹೇಳುತ್ತಾರೆ.
ನಾವು ಮನೆಯಲ್ಲೇ ಸ್ವಂತ ತಯಾರು ಮಾಡಿದಂಥ ಎಣ್ಣೆ ಇದು. 101 ಗಿಡಮೂಲಿಕೆ ಹಾಕಿ ನಾವು ಕೈಯಿಂದ ಮಾಡ್ತೀವಿ. ಇದರಲ್ಲಿ ಯಾವುದು ಸೈಡ್ ಎಫೆಕ್ಟ್ ಇಲ್ಲ, ಕೆಮಿಕಲ್ ಇಲ್ಲ. ಈ ಎಣ್ಣೆ ಹಚ್ಚಿ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಕೂದಲು ಬೆಳೆಯುತ್ತೆ, ಉದ್ರೋ ಕೂದಲು ಸ್ಟಾಪ್ ಆಗುತ್ತೆ, ಡ್ಯಾಂಡ್ರಫ್ ಹೋಗುತ್ತೆ, ಶೈನಿಂಗ್ ಸ್ಮೂತ್ ಆಗಿ ಕೂದಲು ಬೆಳೆಯುತ್ತೆ. ಮನೆಯ ಬಳಿಯೇ ಹಲವಾರು ಗಿಡಮೂಲಿಕೆ ಬೆಳೆದು ಬೇಯಿಸಿ ತೈಲ ತಯಾರಿಸುತ್ತಿದ್ದು ತಮಗೆ ಜೀವನೋಪಾಯಕ್ಕೆ ದಾರಿಯಾಗಿದೆ ಎನ್ನುತ್ತಾರೆ ಆದಿವಾಸಿ ಕಾಶಿನಾಥ್. ಸೊಪ್ಪು ಇಲ್ಲ ನಾವು ಇಲ್ಲಿಂದ ಹಾಕ್ಕೊಂಡು ಸರ್, ಇದು ಆಯುರ್ವೇದಿಕ್. ನಾವು ಸ್ವಂತ ನಾವು ಬೇಯಿಸಿರೋದು ಸರ್. ನಾವು ಈ ಥರ ಬೆಳೆಸ್ಕೊಂಡು ನಾವು ಒಂದು ಬಾಟ್ಲಿ 2 ಬಾಟ್ಲಿ ಮಾರಿಬಿಟ್ಟು ನಾವು ಜೀವನ ಮಾಡ್ತಿದ್ದೀವಿ ಸರ್. ಸ್ಥಳೀಯತೆಗೆ ಧ್ವನಿಯಾಗಿ ಸ್ವಾವಲಂಬಿ ಭಾರತಕ್ಕೂ ಕೊಡುಗೆ ನೀಡುತ್ತಿರುವ ವಂಧನ್ ಯೋಜನೆ ಬುಡಕಟ್ಟು ಜನರ ಮಂಗಳೂರಿನಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದೊಂದಿಗೆ ಜಿಲ್ಲಾಡಳಿತ ವೃದ್ಧರಿಗೆ, ಅಶಕ್ತರಿಗೆ ಮನೆ ಬಾಗಿಲಿಗೆ ಲಸಿಕೆ ನೀಡುವ ವ್ಯವಸ್ಥೆ ಮಾಡಿದೆ. ಜಿಲ್ಲಾಡಳಿತದ ಜಾಲತಾಣ www.dk.nic.in ಮೂಲಕ ನೋಂದಾಯಿಸಿಕೊಳ್ಳಬಹುದಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ವಿಶೇಷ ಚೇತನ ನಾಗೇಶ್, ಮನೆ ಬಾಗಿಲಿಗೆ ಲಸಿಕೆ ನೀಡುವುದರಿಂದ ಹಲವರಿಗೆ ಸಹಕಾರಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬಹಳ ಉತ್ತಮವಾದ ಇದು ಆಗ್ತದೆ. ಆದರೆ ಈ ಸರಿ ಬಹಳ ಅಮೂಲ್ಯವಾದ ವ್ಯಾಕ್ಸಿನನ್ನು ಇದು ಉತ್ತಮವಾಗಿ ಮಾಡಿಕೊಟ್ಟಿದ್ದಾರೆ. ಹಿರಿಯ ನಾಗರಿಕರೊಬ್ಬರು ಮನೆ ಸಮೀಪವೇ ಲಸಿಕೆ ಸಿಗುತ್ತಿರುವುದು ಅನಾವಶ್ಯಕವಾಗಿ ಹೊರಹೋಗುವುದು ತಪ್ಪಿದೆ ಎಂದು ತಿಳಿಸಿದರು. ಸುಲಭ ಆಗ್ತದೆ, ಒಳ್ಳೆಯದೇ ಸರ್ಕಾರ ಮಾಡಿದ್ದು ಭಾರಿ ಒಳ್ಳೆಯದಾಗಿದೆ. ಜಿಲ್ಲಾಡಳಿತದ ಜೊತೆ ಸಂಪರ್ಕ ಮಾಡಿ ನಮ್ಮ ರೆಡ್ ಕ್ರಾಸ್ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಅಧ್ಯಕ್ಷ ಪ್ರಭಾಕರ ಶರ್ಮಾ ಮನೆ ಮನೆಗೆ ತೆರಳಿ ಹಿರಿಯ ನಾಗರಿಕರಿಗೆ ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಲಸಿಕೆ ನೀಡಲಾಗುತ್ತಿದೆ ಎಂದು ವಿವರಿಸಿದರು. ಸಮೀಪದ ಸ್ಥಳದಲ್ಲಿ ಬಂದು ಅವರಿಗೆ ಯಾವುದೇ ತೊಂದರೆ ಆಗಿದ್ದಾಗ ಡಾಕ್ಟರ್ ಸಮಕ್ಷಮದಲ್ಲಿ ವ್ಯಾಕ್ಸಿನೇಷನ್ ಅರ್ಧ ಗಂಟೆ ಇದ್ದು ಹೋಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸ್ತಾ ಇದ್ದೀವಿ. ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಮನೆಯಿಂದ ಹೊರಬರಲು ಸಾಧ್ಯವಾಗದವರಿಗೂ ಲಸಿಕೆ ಸಿಗುವಂತಾಗಲು ಆರೋಗ್ಯ ಇಲಾಖೆ ಸಿಬ್ಬಂದಿ ರೆಡ್ ಕ್ರಾಸ್ ಸಹಯೋಗದಲ್ಲಿ ಮನೆ ಮನೆಗೆ ತೆರಳಿ ಲಸಿಕೆ ನೀಡುವ ಕಾರ್ಯ ಕೈಗೊಂಡಿದೆ ಎಂದು ತಿಳಿಸಿದರು. ಏನಾದರೂ ರಿಯಾಕ್ಷನ್ ಆಗುತ್ತೆ ಅಂತ ಆ ವಿಷಯದೊಳಗಡೆ ನಮಗೆ ವೈದ್ಯರು ಮತ್ತು ಅವರ ವೈದ್ಯರ ತಂಡ ಹೋಗೋದಾಗಿರ್ಬೋದು ಅಥವಾ ಅವ್ರನ್ನ ಇದರೊಳಗಡೆ ಕರೆಯೋದಕ್ಕೆ ನಮಗೆ ಇಲ್ಲಿ ರೆಡ್ ಕ್ರಾಸಿಂದನೂ ಕೂಡ ಒಬ್ಬರು ಒಂದು ಪ್ರಾಯೋಜಿತ ಒಂದು ವಾಹನವನ್ನು, ಒಂದು ಕೆರವಾನ್ ವಾಹನವನ್ನು ಉಚಿತವಾಗಿ ಇದರೊಳಗಡೆ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ವೈದ್ಯರ ತಂಡವನ್ನು ಮಾಡಿಕೊಂಡು ಯಾರು ಭಾಳ ಬೆಡ್ ರಿಡನ್ ಆಗಿದ್ದಾರೆ, ಅಶಕ್ತರಿದ್ದಾರೆ, ಅವರು ಮನೆಯಿಂದ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂಥವ್ರನ್ನ ನಾವು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವತಿಯಿಂದ ಒಂದು ಗೂಗಲ್ ಸ್ಪ್ರೆಡ್ಶೀಟ್ ಯೂರೋ ಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಫ್ರಾನ್ಸ್, ಜರ್ಮನಿ, ಪೋರ್ಚುಗಲ್, ಸ್ವೀಡನ್ ಮತ್ತು ಸ್ಪೇನ್ ತಂಡಗಳು ಅಂತಿಮ 16ರ ಘಟ್ಟ ಪ್ರವೇಶಿಸಿದೆ. ಈ ತಂಡಗಳು ತಮ್ಮ ತಮ್ಮ ಗುಂಪಿನ ಅಂತಿಮ ಸುತ್ತಿನ ಪಂದ್ಯಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಮುಂದಿನ ಹಂತ ತಲುಪಿದ್ದು ಪಂದ್ಯಾವಳಿ ಕುತೂಹಲ ಮೂಡಿಸಿದೆ. ಎಫ್ ಗುಂಪಿನ ಪಂದ್ಯದಲ್ಲಿ ಪೋರ್ಚುಗಲ್ ಫ್ರಾನ್ಸ್ ವಿರುದ್ಧ 2-2ರಿಂದ ಸಮಬಲ ಸಾಧಿಸಿತು. ಹಾಗಾಗಿ ಎರಡೂ ತಂಡಗಳು ಗೋಲುಗಳ ಆಧಾರದಲ್ಲಿ ಅಂತಿಮ 16ರ ಘಟ್ಟ ಪ್ರವೇಶಿಸಿವೆ. ಅಂತೆಯೇ ಜರ್ಮನಿ ಹಂಗೇರಿ ವಿರುದ್ಧ 2-2ರಿಂದ ಡ್ರಾ ಮಾಡಿಕೊಂಡು ಮುಂದಿನ ಹಂತ ಪ್ರವೇಶಿಸಿದೆ. ಸ್ವೀಡನ್ ಪೋಲೆಂಡ್ ವಿರುದ್ಧ ಗೆಲುವು ಸಾಧಿಸಿದರೆ ಸ್ಪೇನ್ ಸ್ಲೋವಾಕಿಯಾ ವಿರುದ್ಧ 5-0 ಗೋಲುಗಳ ಜಯ ಗಳಿಸಿ 16ರ ಘಟ್ಟ ಪ್ರವೇಶಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಮ್ಮು ಕಾಶ್ಮೀರದ ರಾಜಕೀಯ ಮುಖಂಡರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಮಾಲೋಚನೆ, ವಿಶೇಷ ಸ್ಥಾನಮಾನ ರದ್ದತಿ ಬಳಿಕ ನಡೆಯುತ್ತಿರುವ ಮಹತ್ವದ ಸಭೆ. ತಾಯ್ಕತಾನ್ ಸಮ್ಮೇಳನದ ಅಭ್ಯರ್ಥಿಗಳೊಂದಿಗೆ ಪ್ರಧಾನಿ ಸಂವಾದ, ಮಕ್ಕಳಲ್ಲಿ ಸಕಾರಾತ್ಮಕ ನಡವಳಿಕೆ, ಭಾರತೀಯ ಮೌಲ್ಯ ರೂಪಿಸುವ ಆಟಿಕೆಗಳ ಅಭಿವೃದ್ಧಿಗೆ ಕರೆ. ಬೆಂಗಳೂರು ಹೊರವಲಯದ ದ್ವಿಪಥ ರೈಲ್ವೆ ಕಾಮಗಾರಿ ಪ್ರಗತಿ ಪರಿಶೀಲಿಸಿದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಸಬರ್ಬನ್ ಯೋಜನೆಗೆ ಇದೇ ಸೆಪ್ಟೆಂಬರ್ನಲ್ಲಿ ಶಂಕುಸ್ಥಾಪನೆ. ಪ್ರಾಧ್ಯಾಪಕರು ಹಾಗೂ 18 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡಲು ಕ್ರಮ, ಕಾಲೇಜುಗಳಲ್ಲೇ ಲಸಿಕೆ ಅಭಿಯಾನ, ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ಈಗ ನಾನು ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ.
ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.